ಇಲ್ಲ, ಹಿಂದೆ ಬರಲಿ ಹಿಂದೆ ಬರಲಿ ಬನ್ನಿ ಬನ್ನಿ ಅಣ್ಣ. ಹಾಯ್ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಅಕ್ಕ ಎಲ್ಲ ರೆಡಿ ಇದ್ದೀವಿ. ಎಸ್, ಇವತ್ತಿನ ನಮ್ಮ ಜರ್ನಿನ ಟಿಪ್ಟೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಬ್ರೋ ಇದ್ದಾರೆ, ಅಕ್ಕ ಇದ್ದಾರೆ, ನಮ್ಮ ಬ್ರೋ ಇನ್ನೊಬ್ರು ಇದ್ದಾರೆ, ಸತೀಶ್ ಬ್ರೋ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಬ್ರೋ, ಯು ಮಿಸ್ ಇಟ್ ದ ಚಾನ್ಸ್. ಓಕೆ, ಯು ಹ್ಯಾವ್ ಪ್ರಾಬ್ಲಮ್ಸ್, ಐ ಹ್ಯಾವ್ ಟ್ಯಾಬ್. ಈಗ ಜರ್ನಿ ಟಿಪ್ಟೂರಿಂದ ಸ್ಟಾರ್ಟ್ ಆಗ್ತಿದೆ. ಓಕೆ, ಬನ್ನಿ ಇವತ್ತಿನ ಜರ್ನಿಯನ್ನು ಶಾರ್ಟಾಗಿ ಸ್ವೀಟಾಗಿ ನೋಡ್ಕೊಂಬರೋಣ. ಓಕೆ, ಸೀದಾ ಕಾರ್ ಒಳಗೆ ಹೋಗೋಣ, ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಜೈ ಕೇದಾರ್ನಾಥ್. ನಾನು ಯಾವುದೋ ಬೇರೆ ಹೇಳ್ತಿದ್ದೀರಾ ಅಂತ ಕೇಳಿಸ್ಕೊತಾ ಇದ್ದೆ. ಸಡನ್ ಆಗಿ ಗೊತ್ತಾಗ್ಲಿಲ್ಲ ಯಾವ್ದಾದ್ರು ಅಂತ. ಗೊತ್ತಾಗಿದ್ರೆ ನಾನು ಫಸ್ಟ್ ಹೋಗ್ಬಿಡ್ತಿದ್ದೆ, ಯಾಕೆಂದ್ರೆ ನಾನು ಶಿವನ್ ಭಕ್ತ ಅಲ್ವಾ. ನಾನು ಹರ ಹರ ಮಹಾದೇವ್ ಅಂತ ಅಂದ್ಬಿಟ್ಟು ನಾನು ಜೋರಾಗಿ ಕೂಗ್ತಾ ಇದ್ದೆ. ಸೊ ಈಗ ಫಸ್ಟು ನಮ್ಮ ಟಿಪ್ಟೂರ್ ಗ್ರಾಮ ದೇವತೆ ಆದಂಥ ಕೆಂಪಮ್ಮ ಅವರ ದರ್ಶನ ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ, ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗೋಣ. ಡಿಯಾನ್ ಇಸ್ ಗೋನ್. ಬಾಯ್ ಬಾಯ್ ಬಾಯ್. ನೀನು ಬತ್ತೀಯಾ? ನೀನ್ ಬೇಡ, ನೀನು ಅಲ್ಲೇ ಇದ್ಬಿಡು. ಓ, ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ಬೆಳಗ್ಗೆ ಅಲ್ವಾ, ಯಾರು ತೆಗ್ದಿರಲ್ಲ. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಪ್ರದಕ್ಷಿಣೆ ಬರೋಣ ಬನ್ನಿ. ಜಿಗಿ 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 ಅಂತ ಸೈಲೆಂಟೇ ಪ್ರದಕ್ಷಿಣೆ ಹಾಕ್ಬೇಕು. ನೀನು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಿದ್ದೆ ದೇವ್ರ ಜೊತೆ. ದೇವ್ರು ಒಂದೇ ಸಲ ಔಟ್ ಕೊಟ್ಬಿಡ್ತಾನೆ. ನೀನು 6 ಹೊಡೆಯಕ್ಕೆ ಹೋದ್ರೆ ಮಾರ್ನಿಂಗ್ ಮೋಡು, ಸನ್ರೈಸ್ ಆಗ್ತಾ ಇದೆ. ಸೂರ್ಯ ಬೇಗ ಎದ್ದೇಳು. ಎಲ್ಲಿದೆಯಾ ಸೂರ್ಯ? ಗುಡ್ ಮಾರ್ನಿಂಗ್ ಮಾಸ್ಟರ್. ಆಕ್ಚುಲಿ ಗೈಸ್, ನಾನು ರಿವ್ಯೂ ಮಾಡಿರ್ಲಿಲ್ಲ ಯಾರಿಗೂ ಏನು ಹೇಳಿರ್ಲಿಲ್ಲ. ಪೂರ್ತಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ. ಜೊತೆಗೆ ತುಂಬಾ ದೂರದ ಜರ್ನಿ ಅಂತ ಹೇಳ್ಬಿಟ್ಟಿದ್ದೆ, ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಒಂದೇ ಸಲ ಹೇಳ್ಬಿಟ್ರೆ ವ್ಯಾಲ್ಯೂ ಇರಲ್ಲ ಅಂತ. ನಮ್ಮ ಈ ಜರ್ನಿ ಬಂದು ಈಗ ಕೇದಾರ್ನಾಥ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ, ಅನ್ನ ಆರತಿ ಮಾಡ್ತಿದ್ದಾರೆ ನೋಡಿ. ಕೆಂಪಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಲ್ಲರಿಗಿಂತ ಜಾಸ್ತಿ ನಮಗೆ ಒಳ್ಳೇದು ಮಾಡಪ್ಪ. ಏಕೆಳೆ ಟ್ರಾವೆಲ್ ಮಾಡ್ತಾರೋ ನಾವಲ್ವ, ಸೊ ನಮಗೆ ಒಳ್ಳೇದಾಗಬೇಕು. ಸೊ ನಾವು ಈ ವಿಡಿಯೋ ನೋಡೋರು ಎಲ್ಲರಿಗೂ ನಮ್ಮ ದೇವ್ರ ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನೆಂದು ಹೊರಡೋಣ ಬನ್ನಿ. ಇವತ್ತಿನ ವ್ಲಾಗ್ಸ್ನ ಪೂರ್ತಿ ಅಪ್ಡೇಟ್ಸನ್ನು ನಾವು ಕೊಡ್ತಾ ಇರ್ತೀನಿ ಗಾಯ್ಸ್. ನಿಮಗೆ ಕೇದಾರ್ನಾಥ್ ತೋರಿಸೋದೇ ನಮ್ಮ ಜರ್ನಿ. ಏನಾದ್ರು ಮಾತಾಡ್ಬೇಕು ನೀನು, ನಾನು ಒಬ್ಬನೇ ಎಷ್ಟು ಮಾತಾಡೋಣ ಹೇಳು, ಕರೆಕ್ಟ್ ಆಗಲ್ವಾ? ಜಯ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಜೈ ಹರ ಹರ ಮಹಾದೇವ್. ಕೆಂಪಮ್ಮ ದೇವಿ ಮಾತಾ ಕಿ ಜೈ. ಗಣಪತಿ ಸ್ವಾಮಿ ಮಹಾರಾಜ್ ಕಿ ಜೈ. ಟಿಪ್ಟೂರ್ ಏನೇನೋ ಮಾಡ್ತೀವಿ ಅಂತ ಹೇಳ್ತಾನೆ. ಅಕ್ಕ ಟ್ರಾನ್ಸ್ಲೇಟ್ ಮಾಡಿ. ಹೇಳ್ತಿರೋದು ನಾವು ಇದು ಪಳನಿಗೆ ಇಲ್ಲಿ ಕಂಬ ಹಾಕ್ಬಿಟ್ಟಿದ್ದಾರೆ. ಓ, ಈಗ ನಾವು ಕೇದಾರ್ನಾಥ್ಗೆ ಹೋಗಿ ಬರೋದು, ಟಿಪ್ಟೂರ್ನ ಏನ್ ಮಾಡ್ತಾರೋ ಅನ್ನೋ ಭಯ. ಅಯ್ಯೋ, ಫುಲ್ ಚಿಂತೆ, ಕಷ್ಟ ಇದೆ ಜೀವನ. ಖಾಲಿ ಹೊಡಿತಾ ಇದೆ. ಸೊ ಮಂಡೇ ಆದ್ರೆ ಎಷ್ಟೊಂದು ಜನ ಕಾಲೇಜ್ಗಳು ಬಂಕು ಗ್ಯಾರಂಟಿ. ದಸರಾ ಹಾಲಿಡೇ ಬೇರೆ, ದಸರಾ ಹಾಲಿಡೇ ಬೇರೆ. ಮೊದಲನೇ ದಿನ ಪ್ರಾರಂಭ. ಯಾವ್ದಾರಪ್ಪ ಮೊದಲನೇ ದಿನ? ಶೈಲಪುತ್ರಿ ಇವತ್ತು.
ಅದಕ್ಕೆಲ್ಲ ಬಿಳಿ ಬಟ್ಟೆ ಹಾಕೊಂಡ್ ಬಂದಿದ್ರು. ಇವರು ವೈಟ್ ಹಾಕಿದ್ದಾರೆ. ಅಣ್ಣ ಇಲ್ಲಿ ವೈಟು ಅಕ್ಕ ಎಲ್ಲದಕ್ಕಿಂತ ಹೆಚ್ಚು. ಎಸ್. A few moments later. ವಿಜಯನಗರದ ಜಿಲ್ಲೆಗೆ ಸುಸ್ವಾಗತ. ನಾವು ಈಗ ಹೋಗ್ತಾ ಇದ್ದೀವಿ ಅಂಡರ್ ಒಳಗೆ, ಭೂಮಿ ಒಳಗೆ. ಏನು ಮಾಡಕ್ಕೆ ಹೋಗುತ್ತಿದ್ದೀಯ? ಹೇಳುವುದಿಲ್ಲ, ಸೀಕ್ರೆಟ್ ಎಲ್ಲ. ಹೇಳ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ವೀಕ್ಷಕರು ನೋಡ್ತಿದ್ದಾರೆ, ನೋಡ್ಲಿ, ಪೂರ್ತಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವರಿಗೆ. ಸುರಂಗದೊಳಗೆ ಬಂದಿದ್ದೇವೆ, ಸಾಹಸವನ್ನ ಮಾಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಂಜನಾದ್ರಿ ಬೆಟ್ಟ, ಹಂಪೆ, ಆಂಜನೇಯ ಜನ್ಮಸ್ಥಳ, ಜನ್ಮಭೂಮಿ. ನಾವು ಈಗ ಬರ್ತಾ ಇರೋದು ಹೊಸಪೇಟೆಗೆ. ಹೊಸಪೇಟೆಯಲ್ಲಿ ಡ್ಯಾಮ್ ಅನ್ನು ನೋಡಿ, ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರಿ. ಹೊಸಪೇಟೆ ಡ್ಯಾಮ್ ಇಲ್ಲ, ಒಂದೇ ಒಂದ್ ಕಡೆ ಬಿಟ್ಟವ್ರೆ. ಇಲ್ಲ, ಒಂದೇ ಒಂದು ಡ್ಯಾಮ್ ಓಪನ್ ಅಲ್ಲ, ಒಂದೇ ಒಂದು ಆನ್ ಮಾಡೋರು ಅಷ್ಟೇ, ಏನು ಇಲ್ಲ. ಎಷ್ಟನೇ ಸಲ ಹೋಗ್ತಾ ಇರೋದು ಕೇದಾರ್ನಾಥ್ಗೆ? ಇದೇ ಫಸ್ಟಾ? ನೀವು ಫಸ್ಟ್ ಟೈಮಾ? ವಾ, 12ನೇದು ಈಗ ಕಂಪ್ಲೀಟು. ಇನ್ನು ಮೊದಲನೇ ಜ್ಯೋತಿರ್ಲಿಂಗ ನೋಡಕ್ಕೆ ಈಗ ಹೋಗ್ತಾ ಇದ್ದೀನಿ. ಅದು 12ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿರೋರ ಜೊತೆ. 1:12. ಬಿಗಿನರ್ಸ್ ಇಂಟು ಎಂಡರ್. ಈಗ ಹೆಂಗಾಗಿದೆ, ಬಿಗಿನರ್ ಟು ಪ್ರೋ. ಬೇಡ ಬೇಡ, ಒಂದು 4-5 ಜ್ಯೋತಿರ್ಲಿಂಗ ತೋರಿಸಿ ಬಾ. ಈಗ ಒಂದು ಜ್ಯೋತಿರ್ಲಿಂಗ ಸ್ಟಾರ್ಟಿಂಗ್ ನಿಮ್ದು, ಮುಗಿಯೋದು ಎಂಡು. ಈಗ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ರೆ ಒಂದಕ್ಕೂ 10 ಕೋಟಿ ಎಕ್ಸ್ಪೀರಿಯನ್ಸ್ ಆಗೋಗುತ್ತೆ. ಈಗ ಯಾವ ಪ್ಲೇಸ್ ನೋಡ್ಬೇಕು, ಎಲ್ಲಿ ನೋಡಬಾರ್ದು. ಇದರಲ್ಲಿ ನಾವು 12 ಜ್ಯೋತಿರ್ಲಿಂಗದಲ್ಲಿ 10 ಜ್ಯೋತಿರ್ಲಿಂಗ ನೋಡೋದು ಒಂದೇ, ಭೀಮಾಶಂಕರ ಮತ್ತೆ ಕೇದಾರನಾಥ ನೋಡೋದು ಒಂದೇ, ಅದೆರಡು ನೋಡೋದು ಒಂದೇ. 10ಕ್ಕೆ ಈಕ್ವಲ್ ಟು 2. ಭೀಮಾಶಂಕರ ಚೆನ್ನಾಗಿರುತ್ತೆ. ಕಾಡೊಳಗೆ ಪಾರೇಶ್ವರ ನಡ್ಕೊಂಡು ಹೋಗೋದೈತಲ್ಲ, ಅಲ್ಲೇ ಅರ್ಧನಾರೇಶ್ವರ ಆಗಿತ್ತು ಶಿವಪಾರ. ಅಲ್ಲಿಗೆ ನಾವು ಲೆಜೆಂಡ್ ಆಗಿ ಮೊದಲನೇದೇ ಮೇಂಟೈನ್ ಮಾಡಕ್ಕೆ ನೋಡ್ತಾ ಇದೀವಲ್ಲ. ಒಂದು ನೋಡ್ರೆ ಇನ್ನೆಲ್ಲ 12 ನೋಡಿದ ರೇಂಜಿಗೆ ಪವರ್ಫುಲ್ ಆಗಿರೋ ರೇಂಜಿಗೆ ಹೋಗ್ತಾ ಇದೀವಿ. ಕೇದಾರ್ನಾಥ್ ನೋಡ, ನಾನು ನೋಡಿದಂಗೆ 400 ವರ್ಷಗಳ ಕಾಲ ಇದರಲ್ಲೇ ಮುಚ್ಚೆ ಹೋಗಿತ್ತಂತೆ. ಮುಚ್ಚೋಗಿತ್ತು. ಅದು ಏನು ಇಷ್ಟ ಇರೋದು ಅಂದ್ರೆ, ಈ 6 ತಿಂಗಳಲ್ಲಿ ಜನಗಳು ಬಂದು ಭಕ್ತರು ಇದು ಮಾಡಲಿ, ಇನ್ನು 6 ದಿನ ಜೈನರು ಬೌದ್ಧರು ಬಂದು ಆಗಿನ ಕಾಲದವರು ಪೂಜೆ ಮಾಡ್ತಾರೆ ಅಂತ ಇಷ್ಟ ಇರೋದು ಅಂತ ಗೊತ್ತು. ಹೋಗಿ ಬಂದಲ್ಲಿ ಏನಾಗ್ತೀವಿ ಎಲ್ಲ ಗೊತ್ತಾಗುತ್ತೆ. ದೇವ್ರ ಅದಕ್ಕೆ ಯಾರು ಸವಾಸನ ಮಾಡಂತೆ ದೇವರೇ ದೂರ ಆಗ್ತೈತೆ. ಆದ್ರೂ ಬಿಡಲ್ಲ ಇವರು, ಆದ್ರೂ ಜನಗಳು ಬಿಡಲ್ಲ. 24 ಗಂಟೆ ಏನಾರು ಒಂದು ಹೇಳ್ಬಿಟ್ಟು ಫೈನ್ ಹಾಕ್ಸ್ತಾರೆ. ಅದೇ ಕೆಲಸ. ಇನ್ನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಆಲ್ಮಟ್ಟಿ ಡ್ಯಾಮು, ಅಪ್ಪ ಎಲ್ಲ ಹೆಸರುಗಳು ಅಷ್ಟೇ, ಡ್ಯಾಮ್ಗಳು ಮಾತ್ರ ಇವಾಗ ನೋಡ್ತಾ ಇದ್ದೀವಿ. ಇದು ಬೇರೆ ಕಟ್ಟೆ ಕಟ್ಬಿಟ್ಟು ಏನೋ ಕಾಣೋದೇ ಇಲ್ಲ. 7 ಸಲ ಬರುತ್ತೆ ಅದು, 7 ಸಲ. 7 ಸಲ ಇಲ್ಲ, ಇದು ಸೌಂಡ್ ಏನೋ ಕೇಳಲ್ಲ ಅಂತ. ಇಲ್ಲ ಅಣ್ಣ, ಕೇಳುತ್ತೆ. ಯಾರೋ ಮೂಲೆ ನಿಂತ್ಕೊಂಡು ಮಾತಾಡೋರು 7 ಸಲ ಕೇಳುತ್ತೆ. ದಟ್ಸ್ ಪವರ್ ಆಫ್ ಗೋಲ್ ಗುಂಬಾಜ್. ಅಂದ್ರೆ ಎಲ್ಲರೂ ಸೈಲೆಂಟ್ ಆಗಬೇಕು. ಅಯ್ಯೋ ಅಯ್ಯೋ ಅಯ್ಯೋ. ಗುಡ್ ನೈಟ್ ಗೋಲ್ ಗುಂಬಾಜ್. A few moments later. ದೇವರು, ನಾವೀಗ ಸೋಲಾಪುರದ ಹತ್ರ ಇದ್ದೀವಿ. ಸೋಲಾಪುರದ ಹತ್ರ ಹೊಟ್ಟೆ ಹಸಿತಾ ಇದ್ದೀವಿ, ಚಪಾತಿ ತಿಂತಾ ಇದ್ದೀವಿ ವಿತ್ತು ಚಟ್ನಿ ಪುಡಿ, ಉಪ್ಪಿನಕಾಯಿ. ಮಸ್ತ್ ಮಜಾ ಮಾಡಿ ವಿತ್ತು ಮೊಸರು. ಈ ರೂಟ್ ಬಂದ್ಬಿಟ್ಟು ನಮ್ಮ ಅಡುಗೆನೇ ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ರೆ, ಇಲ್ಲಿ ಬಂದು ತಿನ್ನೋ ಬದಲು ಏನಾದ್ರು ಮಾಡ್ಕೊಂಬಂದ್ಬಿಟ್ರೆ ಅದೇ ಬೆಸ್ಟು. ತಿನ್ನೋಕ್ಕಾಗಲ್ಲ, ತಿಂದ ಸತ್ತೋಗ್ಬಿಡ್ತೀವಿ. ನಾಲ್ಗೆ ಸತ್ತೋಗುತ್ತೆ. ಈ ಚಟ್ನಿ ಪುಡಿ ತಿಂದ್ಯಾಕ 8-9 ತಿಂಗಳಾಯ್ತು. ಯಾಕೆಂದರೆ ನಾವು ನಮ್ಮ ಮಠ ಬಿಟ್ಟು 8-9 ತಿಂಗಳಾಯ್ತು. ಅಲ್ಲಿದ್ದಾಗ ಡೈಲಿ ಚಟ್ನಿ ಪುಡಿ ಬೇಕಾಯಿತು. ಹಾಂ, ಸಾಂಬಾರಿಗೆ ಖಾರ ಇಲ್ಲ, ಅದಿಲ್ಲ, ಏನಿಲ್ಲ, ಬರೀ ಹಂಗೆ ಹಂಗಾಗಿ ಚಟ್ನಿ ಪುಡಿ ಎನಿ ಟೈಮ್ ಇರೋದು. ಯಾರ್ದಾರು ಹುಡುಗರು ಇದ್ದೇ ಇರೋದು. ಅವಾಗ ತಿಂತಿದ್ವಿ. ಅವಾಗಲೇ ಚಟ್ನಿ ಪುಡಿ ಅನ್ನೋದು ಲೈಫಲ್ಲಿ ವ್ಯಾಲ್ಯೂ ಗೊತ್ತಾಯ್ತದ್ದು. ಯಾವಾಗ ಊಟ ಸಿಗಲ್ವೋ ಅವಾಗ ಗೊತ್ತಾಗುತ್ತೆ. ಇವಾಗ ಜೀವನ ಪೂರ್ತಿ ಎಲ್ಲಿಗೆ ಹೋದ್ರು ಅದನ್ನು ಬಿಡಲ್ಲ.
ಹಂಗೆ ತಿಂತೀವಿ ನೀಟಿಗೆ. ಹಸುವಾದಾಗಲೇ ಊಟದ ಬೆಲೆ ಗೊತ್ತಾಗೋದಿಲ್ಲ ಅಂತ ಎಲ್ಲಿ ಗೊತ್ತಾಗುತ್ತೆ. ಹಸುವಾಗಬೇಕು, ಆವಾಗಲೇ ಚಂದ. ರುಚಿ ಗೊತ್ತಿರೋನ್ಗೆ ಅಷ್ಟೇ ಅವನು ಊಟ ಮಾಡೋದು, ಇಲ್ಲಾಂದ್ರೆ ಎಲ್ಲಿ ಊಟ ಮಾಡ್ತಾನೆ. ಹಿಂಗೆ ಗೈಸ್, ನೀವು ಊಟ ಮಾಡಿ, ಊಟ ಮಾಡಿಬಿಟ್ಟು ಬಂದು ನನ್ನ ಬ್ಲಾಗ್ ನೋಡಿ. ವೆದರ್ಗೆ ತಕ್ಕಂತೆ ಸಾಂಗ್. ಮುಂಗಾರು ಹಳೆ ಏನು ನಿನ್ನ ಅಣಿಗಳ ಲೀಲೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಮ್ಮ ಕಾರು ಸ್ನಾನ ಆಗಿದೆ, ಕೋಳೆ ಎಲ್ಲ ಇದು ಮತ್ತೆ ಶುರು ಮಾಡಿದ್ರಯ್ಯ. ಪಕ್ಕ ಮಳೆ ನೋಡಿಯಲ್ಲಿ ಅದೇ ತೋರಿಸಿ ನಾನು. ಮಹಾರಾಷ್ಟ್ರದಲ್ಲಿ ಫ್ಲಡ್ ಆಗ್ತಿದೆ, ನಾವು ಪಯಣ ಮಾಡ್ತಾ ಇದೀವಿ. ಜೈ ಮಹಾಕಾಳ್. ಜೈ. ಹುಸಿ ಮಳೆ ಎಲ್ಲ, ತುಂಬಾ ಮಳೆ ಇದೆ, ಕಷ್ಟ ಇದೆ. ನಾವು ಜರ್ನಿ ತುಂಬಾ ಟೋಲ್ಗೆ ವೆಲ್ಕಮ್ ಮಾಡ್ತಿರೋದು, ದುಡ್ಡು ಕೊಡ್ತೀವಿ ಅಂತ. ನಾನ್ ಸೋಲಾಪುರ್ಗೆ ಎಂಟ್ರಿ ವೆಲ್ಕಮ್ ಅನ್ಕೊಂಡೆ. ಅಣ್ಣ ಅಣ್ಣ ಇಡ್ತಾನೆ ಇವನ್ ಪಕ್ಕದಲ್ಲಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಪಕ್ಕದಲ್ಲೇ ಹೋಗ್ತಾನೆ ಅವನು, ಗೊತ್ತಾಗ್ಲಿ ಅಂತ. ಆ ಮ್ಯೂಸಿಕ್ ಬೀಟ್ಸ್ ಸಾಂಗ್ ಚೇಂಜ್ ಆಗ್ತದೆ. ಒಳ್ಳೆ ಆ ಸಾಂಗ್ ಒಳ್ಳೆ ಸಖತ್ತಾಗಿ ಮ್ಯೂಟ್ ಆಗ್ತಿದೆ. ಇನ್ನೊಂದು ಸೀರಿಯಲ್ ಐತೆ, ಹಾ, ಫ್ಲಾಟ್ ಜಾಗ. ಇದೇ ಅಣ್ಣ ಇದು ಮಹಾರಾಷ್ಟ್ರ ನೋಡೋಣ ಅಂತ ಬಂದ್ರೆ ಇಷ್ಟೊಂದು ಮುಕ್ಳರೆ ಮಳೆ ಹೊಡಿತೈತೆ. ಮನೆ ಇದ್ದಂಗೈತೆ. ನಮ್ಮನೆ ಬಸ್ಲು ಮನೆ ಇದ್ದಂಗ ಇದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕರ್ಮ ಇದು ಬಂದು ಸುಮ್ನೆ ಶಂಭುಲಿಂಗ. ಮನೇಲಿ ಇದ್ದಿದ್ರು ಆಗದು. ಅಯ್ಯೋ ಕರ್ಮ. ಶ್ರೀರಾಮ್ ಸುನೀರಪ್ಪ ಯಾವ್ದೋ ದೇವರಮ್ಮ ನಮ್ಮ ಮೇಲೆ ಬಿದ್ದಿದ್ದ ಮೇಲೆ. ಇಲ್ಲ ಅಣ್ಣ, ಜೈ ಶ್ರೀರಾಮ್ ಅಲ್ಲಿ ಅಲ್ಲೈತ್ ನೋಡ್ರಿ. ಜೈ. ಅಣ್ಣ ನಮ್ ತಾತನ್ ಕಾಲದ ಬಸ್ ಇದು ಮಹಾರಾಷ್ಟ್ರದ್ದು. ಏ ತಾತನ ಕಾಲದ್ದು ಚೆನ್ನಾಗೈತೆ. ನೋಡೋಣ ಏ, ಬಸ್ ನೋಡು. ನೋಡ್ದ ನಮ್ಮನೆ ಬಸ್ಲ ಮನೇಲಿ ಎಂತೆಂತ ಬಸ್ ಇಟ್ಕೊಂಡಿವ್ ನೋಡಲ್ಲಿ. ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಲೆಜೆಂಡ್ಗಳು ನಾವು. ಇವ್ರಿಗೆ ಕರ್ನಾಟಕ ಬೇಕಂತೆ, ಬೆಳಗಾವಿ ಬೇಕಂತೆ. ಒಂದ್ ಬಸ್ ಇಟ್ಕೊಂಡಿಲ್ಲ. ಪಾಪ ಅವ್ರ ನೆಂದು ವಾಷಿಂಗ್ ಪೌಡರ್ ನಿರ್ಮ ಆಗ್ಬಿಟ್ಟವ್ರಿ. ಕ್ಲೀನ್ ಆಗೈತೆ. ದೇವ್ರು, ಈಗ ವಾಶಿಯಲ್ಲಿ ಇದೀವಿ. ಅಂದರೆ ಈ ಕಡೆ ಮಧ್ಯಪ್ರದೇಶನೂ ಅಲ್ಲ, ಮಹಾರಾಷ್ಟ್ರ ಬಿಟ್ಟೂ ಇಲ್ಲ, ಆ ಜಾಗದಲ್ಲಿ. ನೈಟ್ ಆಗಿದೆ ಅಲ್ವಾ, ಕಾಫಿ ಕುಡಿಯೋಕ್ಕೆ ಬಂದಿದ್ದೇವೆ. ಹಾಯ್ ಬ್ರೋ. ಕಾಫಿನ ಟೀನಾ? ಕಾಫಿ ಲೆಮನ್ ಟೀ. ಓ ಸ್ಪೆಷಲ್ ಕಾಫಿ. रेगुलर काफी शुगर है, उसको थोड़ा शुगर है. ಮಸ್ಕರ್. ಅದೇ ಅವ್ರು ಅವತ್ತು ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಎಂಟಿಗೆ ಹೇಳಿದಕ್ಕೆ ಮೋಟ್ರು ಹಾಕ್ಸ್ತಾ ಕಾರೇ ತೊಳ್ಕೊಂಡ್ಬಿಟ್ಟೈತೆ ಹಲ್ಟಾಗಿ. ನಾನು ಇಷ್ಟು ಬೆಳ್ಳಗಿದ್ದೀನಿ, ನಾನೇ ಹಿಂಗೆ ಕರ್ಗಾಗ್ಬಿಟ್ಟಿನಿ ಅಂದ್ಬಿಟ್ಟು ಹಲ್ಟಾಗಿ ಅದೇ ತೊಳ್ಕೊಂಡ್ಬಿಟ್ಟೈತೆ ಪೂರ್ತಿ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳ್ಳಗಾಗಿ ನೋಡೋಣ. ನಿನ್ನ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಹಿಂಗ ಒಂಚೂರು ಇನ್ನೊಂಚೂರು ಇದಾಗಬೇಕು, ಸರಿ ಆಗುತ್ತೆ. ಜೀವನದಲ್ಲಿ ಮುಂದ್ಗಡೆ ಚೆನ್ನಾಗಿರ್ಬೇಕು, ಹಿಂದ್ಗಡೆ ಅರ್ಧವಾಗಿರ್ಲಿ, ಲೆಕ್ಕ ಇಲ್ಲ ಅವೆಲ್ಲ. ಸುಮ್ಕೆ ಇರ್ತೀಯ. ಅವನ ಈಗಲೇ ಅಲ್ಟ್ ಆಗೋಗ್ಬಿಟ್ಟ, ಅವನಿಗೆ ಅಷ್ಟು ಹೇಳಿದಕ್ಕೆ ಅವನಿಗೆ.
ಏನು ಮಾಡಲ್ಲ ಬಿಡು ಅಲ್ಲಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ಇಲ್ಲೇ ಕಡಿಮೆ ಎಮ್ಮೆ ಅಲ್ಲ, ಗಟ್ಟಿ ಅಲ್ಲ ಎಮ್ಮೆದು. ಬಿಸಿ ಬಿಸಿ ಮಳೆಗೆ ಒಳ್ಳೆ ಕಾಫಿ ವೆದರು. ಅಕ್ಕ ಟೀ ಲೋಟದೊಳಗೈತೆ. ನನಗಂತೂ ಈ ಜೀವನವೇ ಹೆಸರು ಆಗೋಗ್ಬಿಟ್ಟಿದೆ. ಸುಡ್ತೈತಾ? ಎಲ್ಲರಿಗೂ ಒಂದು ಸೀಕ್ರೆಟ್ ಹೇಳ್ತೀನಿ. ಅಕಸ್ಮಾತ್ ನೀವೇನಾರು ಈ ಜಾಗಕ್ಕೆ ಏನಾರು ಬಂದರು ಮೆತ್ತಗೆ ಕಾಫಿ ಕುಡ್ಕೊಂಡು ಜಂಪ್ ಆಗಿಬಿಡಿ. ಟೀ ಏನು ಗ್ರೀನ್ ಟೀ, ಬೇರೆ ಲೆಮನ್ ಟೀ, ಸ್ಪೆಷಲ್ ಟೀ ಬೇಡ, ಕಳ್ಕತ್ತೀರ, ಜೀವನ ಹೋಯ್ತದೆ, ನಾಲ್ಗೆ ಕೆಟ್ಟೋಗ್ತದೆ. ಎಲ್ಲೇ ಹೋದ್ರು ಕಾಫಿ ಕುಡಿಯೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಎಲ್ಲೋದ್ರೂ ಕಾಫಿ ಪರ್ಫೆಕ್ಟ್ ಆಗಿರುತ್ತೆ. ಟೀ ಅವ್ರವ್ರ ಮೆಥಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕಪ್ಪು ಕಾಣುತ್ತಾ? ಬೆಳ್ಳಗಿದ್ದೀನಿ ಆದ್ರೂ ಕ್ಯಾಮ್ರಾ ಲೊಕೇಟ್ ಮೇಲೆ ಕಪ್ಪು ಕಾಣ್ತೀನಿ. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತದೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಅದಕ್ಕೆಲ್ಲ ಅಯ್ಯೋ ಅರ್ಧ ಕಾಣಿಸ್ತಿತ್ತು, ಕಣ್ಣು ಕಾಣಿಸ್ತಿತ್ತು. ಚೆನ್ನಾಗಿ ಕಾಣಿಸ್ತೈತೆ. ಬೆಳ್ಳಗಿದ್ದೀನಿ ಕೊಡೋಣ. ಮಾತಾಡಿ. ಏನ್ ಮಾತಾಡೋದು? ಎಲ್ಲ ಮುಗ್ದೋದ್ಮೇಲೆ ನೀನು ಎಲ್ಲ ಆದ್ಮೇಲೆ ನಿಂಗೆ ಕ್ಯಾಮ್ರಾಮನ್ ಇಡೋದು ಏನ್ ಪ್ರಯೋಜನ? ಆಮೇಲೆ ನಿಂಗೆ ಕ್ಯಾಮ್ರಾ ಕೊಟ್ಬಿಡ್ತೀನಿ, ನಿಂಗೆ ಇಟ್ಕೊಂಡು ಹಿಂಗೆ ಬಂದ್ಬಿಡು. ಅವಾಗ ನೀಟಕ್ಕೆ ರೊಕೇಟ್ ಮಾಡುವಂತೆ. ಓಕೆ ಓಕೆ. ಪೇಮೆಂಟ್ ಏನು ಕೊಡಲ್ಲ. ಆಮೇಲೆ ಲಾಸ್ಟಿಗೆ ತಗೊಂಡ್ಬಿಡ್ತೀಯ. ಓಕೆ. ಕ್ಯಾಮ್ರಾಮನ್ ಅಂತ ಅಂದ್ಬಿಟ್ಟು ನಿನ್ನ ಸಪ್ರೇಟ್ ಆಗಿ ತೋರಿಸ್ತೀನಿ ನಿಂಗೆ. ಕ್ಯಾಮ್ರಾಮನ್ ಜೊತೆ ಹೆಸರು ಹೇಳ್ಬೇಕು. ಕ್ಯಾಮ್ರಾಮನ್ ಜೊತೆ ಅಂದಾಗ ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು.